ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಣ್ಣಿನ ಪಾತ್ರೆಯಲ್ಲಿ ಮೀನಿನ ಸಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿ ಮತ್ತು ತುಂಬ ಈಸಿಯಾಗಿರುತ್ತೆ. ಈಸಿ ರೆಸಿಪೀಸ್ನ ಯೂಸ್ ಮಾಡಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬಿಗಿನರ್ಸ್ ಕೂಡ ಸಹ ಈಸಿಯಾಗಿ ಮಾಡ್ಬೋದು. ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆಗಲೇ ನನ್ನ ರೆಸಿಪಿ ಹೇಗೆ ಮಾಡಿದೆ ಅಂತ ಗೊತ್ತಾಗುತ್ತೆ. ಈಗ ನೋಡಿ, ಪ್ಯಾನಲ್ಲಿ ನಾನು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. 1/4 kg ಹಾಕ್ಕೊತಾ ಇದ್ದೀನಿ. ನಾನು 1 kg ಮೀನು ಸಾರಿಗೆ ನಾನು 1/4 kg ಅಷ್ಟು ಈರುಳ್ಳಿ ತಗೊಂಡು ಸುಲಿದ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. 1/4 kg ಈರುಳ್ಳಿಗೆ 1/4 kgಗಿಂತ ಸ್ವಲ್ಪ ಜಾಸ್ತಿ, ಒಂದು 5ರಿಂದ 6 ಟೊಮೊಟೊ ಹಣ್ಣನ್ನು ಎಣ್ಣೆ ಹಾಕಿ ಬಾಡಿಸ್ಕೋಬೇಕು. ಚೆನ್ನಾಗಿ ಎಣ್ಣೆ ಹಾಕಿ ಬಾಡಿಸ್ಕೊಂಡ ನಂತರ ನೋಡಿ, ಈ ಥರ ಹಸಿ ವಾಸನೆ ಹೋಗೋ ತನಕ ಬಾಡಿಸಿದ್ರೆ ಸಾಕು. ಗೋಲ್ಡನ್ ಬ್ರೌನ್ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೋಡಿ, ಈಗ ಮಿಕ್ಸಿ ಜಾರ್ನಲ್ಲಿ ಹಾಕಿ ಈರುಳ್ಳಿನೂ ಟೊಮೊಟೊನ್ನು ಫಸ್ಟು ರುಬ್ಕೊಳ್ಳೋಣ. ಇಷ್ಟೇ ಮಸಾಲ ಫ್ರೆಂಡ್ಸ್, ಇದಕ್ಕೆ ರುಬ್ಬೋ ಮಸಾಲ ಇಷ್ಟೇ. ಇನ್ನು ಒಗ್ಗರಣೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು. ಅದೇ ಥರ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಆದಷ್ಟು ನಾವು ಮಿಕ್ಸಿ ಜಾರ್ಗಿಂತ ಕಲ್ಲಲ್ಲಿ ರುಬ್ಬಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಒಳ್ಕಲ್ಲಲ್ಲಿ ನಾನು ಅದು ಒಂದು ಸತಿ ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನೋಡಿ, ಈಗ ಮಣ್ಣಿನ ಪಾತ್ರೆಯಲ್ಲಿ ಬಿಸಿ ಆಗೋಕ್ಕಿಂತ ಮುಂಚೆನೇ ಎಣ್ಣೆ ಹಾಕಬೇಕು. ಇಲ್ಲಾಂದರೆ ಮಣ್ಣಿನ ಪಾತ್ರೆಯಲ್ಲಿ ಎಣ್ಣೆ ಹಾಕಿದಾಗ ಒಂದೊಂದು ಸತಿ ಮಣ್ಣಿನ ಪಾತ್ರೆ ಒಡ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಮಣ್ಣಿನ ಪಾತ್ರೆಯಲ್ಲಿ ಬಿಸಿ ಆಗೋಕ್ಕಿಂತ ಮುಂಚೆನೇ ಎಣ್ಣೆ ಹಾಕ್ಬಿಡಬೇಕು. ಎಣ್ಣೆ ಸ್ವಲ್ಪ ಕಾಯ್ದ ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಬಾಡಿಸ್ಕೊಳ್ಳೋಣ. ಈ ಒಂದು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಬಾಡಿಸ್ಕೊಂಡು ಇರೋ ತನಕ ಅದಕ್ಕಿಂತ ಮುಂಚೆನೇ ನಾವು ಒಂದು ಚಿಕ್ಕ ಉಂಡೆಯ ಗಾತ್ರದಲ್ಲಿ ಹುಣಸೆ ಹಣ್ಣನ್ನು ಕಿವುಚಿಟ್ಕೊಂಡ್ಬಿಡೋಣ. ಆವಾಗ ಹುಣಸೆಹಣ್ಣು ಚೆನ್ನಾಗಿ ನೆನೆಯುತ್ತೆ. ಈರುಳ್ಳಿನೂ ಒಂದು ಕಡೆ ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ. ಈಗ 1 ಟೇಬಲ್ ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಫಿಶ್ ಕರಿ ಮತ್ತು ಫಿಶ್ ಫ್ರೈನೂ ಸಹ ಮಾಡಿ ತೋರಿಸ್ತಾ ಇದ್ದೀನಿ ಒಂದೇ ವಿಡಿಯೋದಲ್ಲಿ. ನೀವು ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆಗಲೇ ನಾನು 2 ರೆಸಿಪಿನೂ ಒಂದೇ ವಿಡಿಯೋದಲ್ಲಿ ನೀವು ನೋಡ್ಬೋದು. 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ತಕ್ಕಷ್ಟು ಎಷ್ಟು ಖಾರದ ಪುಡಿ ಹಾಕ್ಕೊತೀರೋ ಅದೇ ಪ್ರಮಾಣದಲ್ಲಿ ಧನಿಯಾ ಪೌಡರು ಹಾಕ್ಕೊಬೇಕು. 1/4 ಟೇಬಲ್ ಸ್ಪೂನ್ ಆದಷ್ಟು ಅರಿಶಿನ ಪುಡಿ ಹಾಕಿ ಇಷ್ಟು ಮಸಾಲನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಆದಷ್ಟು ಚಿಕ್ಕ ಈರುಳ್ಳಿನೇ ಯೂಸ್ ಮಾಡಿ. ಏನೋ ಚಿಕ್ಕ ಈರುಳ್ಳಿ ನಿಮಗೆ ಸಿಗಲೇ ಇಲ್ಲ ಅಂದಾಗ ಬೇಕಾದ್ರೆ ದೊಡ್ಡ ಈರುಳ್ಳಿ ಯೂಸ್ ಮಾಡ್ಕೊಳ್ಳಿ. ಅದು ಚಿಕ್ಕ ಈರುಳ್ಳಿನೇ ಫಿಶ್ ಕರಿಗೆ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸತಿ ಟ್ರೈ ಮಾಡಿ ನೋಡಿ, ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ತುಂಬ ಚೆನ್ನಾಗಿ ಬಂತು ಮೇಡಮ್ ಈ ಒಂದು ಫಿಶ್ ಕರಿ, ತೆಂಗಿನಕಾಯಿ ಎಲ್ಲ ಬಳಸ್ದಲೇ ಮಾಡಿದ್ವಿ, ಸಖತ್ತಾಗಿತ್ತು ಅಂತ ಹೇಳ್ತೀರಾ. ಇದಕ್ಕೆ ನಾನು ತೆಂಗಿನಕಾಯಿನ ಬಳಸಿಲ್ಲ. ಈಗ ಹುಣಸೆಹಣ್ಣು ನೀರು ಕಿವುಚಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊತೀನಿ. ಹುಳಿಗೆ ಎಷ್ಟು ಬೇಕೋ ನಿಮಗೆ ಅಷ್ಟು ಹುಣಸೆಹಣ್ಣು ನೀರು ಹಾಕ್ಕೊಳ್ಳಿ. ತಿಕ್ಕಾಗಿರಬೇಕು. ನೀವು ತುಂಬ ನೀರು ಹಾಕಬೇಡಿ, ಗಟ್ಟಿಯಾಗಿದ್ರೇ ಮೀನು ಸಾರು ಚೆನ್ನಾಗಿರುತ್ತೆ. ಕೆಲವರು ತೆಳ್ಳಗೆ ಯೂಸ್ ಮಾಡೋರು ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ನಾವು ಗಟ್ಟಿಯಾಗಿರೋದನ್ನೇ ಸಾರು ಮಾಡೋದು. ಈ ಥರ ಹಾಕಿದ ತಕ್ಷಣ ಇದಕ್ಕೆ ಸೀಕ್ರೆಟ್ ರೆಸಿಪಿ ಅಂದರೆ ಈ ಜೀರಿಗೆ ಮತ್ತು ಮೆಂತ್ಯ ಕಾಳು. 1 ಟೇಬಲ್ ಸ್ಪೂನ್ ಜೀರಿಗೆಗೆ 1/4 ಟೇಬಲ್ ಸ್ಪೂನ್ ಆದಷ್ಟು ಮೆಂತ್ಯ ಕಾಳು ಹಾಕಿ ಚೆನ್ನಾಗಿ ಹುರ್ಕೊಂಬಿಡೋಣ. ಗೋಲ್ಡನ್ ಬ್ರೌನ್ ಬರೋ ತನಕ ಚಟಪಟ ಅನ್ನಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗಲೂ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆಗಲೇ ಗೊತ್ತಾಗುತ್ತೆ. ನೋಡಿ, ಈಗ ಚಟಪಟ ಅಂದಾಯಿತು, ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಕುಟ್ಟಕಲಲ್ಲಿ ಹಾಕಿ ಕುಟ್ಕೊಳ್ಳೋಣ. ನಿಮ್ಮ ಹತ್ರ ಮಿಕ್ಸಿ ಜಾರ್ ಇದೆ, ಮಿಕ್ಸಿ ಜಾರ್ನಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳಿ. ನಾನು ಕುಟ್ಟಕಲಲ್ಲಿ ಹಾಕಿ ಕುಟ್ಕೊತಾ ಇದ್ದೀನಿ, ಸ್ವಲ್ಪ ಪ್ರಮಾಣ ಇರೋದ್ರಿಂದ. ನನಗೆ ಈ ಥರ ಕುಟ್ಟಕಲಲ್ಲಿ ಕುಟ್ಕೊಂಡ್ರೆ ಈಸಿ ಥರ ಅನಿಸುತ್ತೆ. ನಿಮಗೆ ಕುಟ್ಟಕಲ್ಲು ಇಲ್ಲ ಅಂದರೆ ನೀವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳಿ. ನೋಡಿ, ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕುದಿಯೋ ಟೈಮಲ್ಲಿ ಈ ಜೀರಿಗೆ ಮತ್ತು ಮೆಂತ್ಯಕಾಳು ಪುಡಿನ ಹಾಕ್ಕೋಬೇಕು. ಇದೊಂಥ ಸೀಕ್ರೆಟ್ ರೆಸಿಪಿ ಇದ್ದಂಗೆ. ಈ ಮೆಂತ್ಯಕಾಳು ಮತ್ತು ಜೀರಿಗೆ ಹಾಕಿದಾಗ ಈ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ, ಸಖತ್ತಾಗಿರುತ್ತೆ. ಈಗ ನೋಡಿ, ನಾನು ಮೀನನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಫಿಶ್ ಸೇರಿಸ್ಕೊಂಡಿದ ನಂತರ ಒಂದು 2ರಿಂದ 3 ನಿಮಿಷ ಕುದ್ರೆ ಸಾಕು. ಕುದ್ದಿದ ತಕ್ಷಣ ಆಫ್ ಮಾಡ್ಕೊಂಬಿಡೋಣ. ಆಲ್ರೆಡಿ ನಾವು ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆಲಿ ಬಾಡಿಸಿರೋದ್ರಿಂದ ತುಂಬ ಕುದಿಯೋ ಅವಶ್ಯಕತೆ ಇಲ್ಲ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಕುದ್ದ ನಂತರ ಮೀನೆಲ್ಲ ಹಾಕ್ಬಿಟ್ಟು ಕುದ್ದ ನಂತರ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಸಖತ್ತಾಗಿರೋ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ಫಿಶ್ ಕರಿ ರೆಡಿಯಾಗುತ್ತೆ. ಈ ಫಿಶ್ ಕರಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಫಿಶ್ ಕರಿ ರೆಸಿಪಿನ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನಾನು ಇನ್ನೊಂದು ರೆಸಿಪಿ ಆದ ಫಿಶ್ ಫ್ರೈ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆಗಲೇ ಗೊತ್ತಾಗುತ್ತೆ. ಈ ಫಿಶ್ ಕರಿ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನೀವು ಮಸಾಲೆನ ಕಲ್ಲಲ್ಲಿ ರುಬ್ಕೊಂಡು ಮಾಡಿದರೆ ಒಳ್ಕಲ್ಲಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಅದು ಯಾವ ರೀತಿ ಒಳ್ಕಲ್ಲಲ್ಲಿ ರುಬ್ಬಿಟ್ಟು ಮಸಾಲೆ ಮಾಡಿ ರೆಡಿ ಮಾಡಿ ಫಿಶ್ ಕರಿ ಮಾಡೋದಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಫಿಶ್ ಫ್ರೈ ಮಾಡೋಣ ಬನ್ನಿ. ಈ ಫಿಶ್ ಫ್ರೈ ಮಾಡೋ ರೆಸಿಪಿನ ನೋಡಬೇಕಂದ್ರೆ ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆಗಲೇ ಗೊತ್ತಾಗೋದು.
ಈಗ ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಡಿಮೆ ಮಾಡ್ಕೊಳ್ಳಿ. ನಾನು 1 kg ಆದಷ್ಟು ಮಸಾಲ ಹಾಕ್ಕೊತಾ ಇದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 3 ಟೇಬಲ್ ಸ್ಪೂನ್ ಆದಷ್ಟು ಅಚ್ಚ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಆದಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಆದಷ್ಟು ಪೆಪ್ಪರು ಮತ್ತು ಜೀರಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಈಗ ನಾನಿಲ್ಲಿ ಎಳ್ಳಿಕಾಯಿ ಜ್ಯೂಸ್ ತೊಗೊತಾ ಇದ್ದೀನಿ. ಇದು ಮಲೆನಾಡಲ್ಲೆಲ್ಲ ಸಿಗುವಂತೆ ಮೂಗೆಳ್ಳಿಕಾಯಿ ಅಂತಾರೆ. ಈ ಎಳ್ಳಿಕಾಯಿ ಜ್ಯೂಸನ್ನ ನಾನು ಹಿಂಡಿ ತೊಗೊತಾ ಇದ್ದೀನಿ. ಮತ್ತು ಎಳ್ಳಿಕಾಯಿ ಇಲ್ಲಾಂದರೆ ನಿಂಬೆಹಣ್ಣು ಸಹ ತೊಗೊಬೋದು. ಈ ಜ್ಯೂಸನ್ನ ಅರ್ಧ ಬೌಲ್ ತೊಗೊಂಡಿದ್ದೀನಿ. ನಿಂಬೆಹಣ್ಣು ಅಂದರೆ 3ರಿಂದ 4 ತೊಗೊಳ್ಳಿ. ಹುಳಿ ನಮಗೆ ತುಂಬ ಇಷ್ಟ, ಅದಕ್ಕೆ ಹುಳಿ ಸಖತ್ತು ಯೂಸ್ ಮಾಡ್ತೀವಿ. ನಿಮಗೆ ಹುಳಿ ಪ್ರಮಾಣ ಕಡಿಮೆ ಬೇಕಂದರೆ 1-2 ಲೆಮನ್ ಹಾಕಿದರೆ ಸಾಕು. ಕೆಲವರು ಹುಣಸೆಹಣ್ಣು ಜ್ಯೂಸ್ ಕೂಡ ಹಾಕ್ಕೊತಾರೆ. ನಿಂಬೆಹಣ್ಣು ಇಲ್ಲಾಂದರೆ ಹುಣಸೆಹಣ್ಣು ಕಿವುಚ್ಬಿಟ್ಟು ಅದರ ರಸ ಕೂಡ ಹಾಕ್ಕೋಬೋದು. ನಾನು ಮನೇಲಿರೋ ಮಸಾಲೆನೇ ಹೋಮ್ ಮೇಡ್ ಮಸಾಲೆನೇ ಯೂಸ್ ಮಾಡೋದು ಜಾಸ್ತಿ. ಏನಾದರೂ ಅನಿವಾರ್ಯ ಅಂದರೆ ಮಾತ್ರ ನಾನು ಅಂಗಡಿಯಿಂದ ಮಸಾಲ ತಂದು ಬಳಸೋದು, ಇಲ್ಲಾಂದರೆ ಮನೇಲೇ ಮಸಾಲಸ್ನ ಹಾಕಿ ಮಾಡೋದು. ಹೆಲ್ತಿಗೆ ಕೂಡ ಒಳ್ಳೇದಲ್ವ ಫ್ರೆಂಡ್ಸ್, ಅದಕ್ಕೋಸ್ಕರ ಮನೇಲಿರೋ ಮಸಾಲನೇ ಹಾಕೋದು. ಆದರೆ ಫಿಶ್ ಫ್ರೈ ಸಖತ್ತಾಗಿ ಬರುತ್ತೆ ನೋಡಿ. ಈಗ ಚೆನ್ನಾಗಿ ಒಂದು ಫಿಶ್ಗೆ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅಪ್ಲೈ ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಆಮೇಲೆ ನೀವು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಮಸಾಲ ಚೆನ್ನಾಗಿ ಅಂಟ್ಕೊಂಡು ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಯಾವತ್ತೂ ಫಿಶ್ ಫ್ರೈ ಮಾಡಬೇಕಾದ್ರೆ ಮಸಾಲೆಲ್ಲ ಹಾಕಿ ಫ್ರಿಜ್ಜಲ್ಲಿ ಒಂದು ಅರ್ಧ ಅವರ್ ಇಡ್ತೀನಿ. ಇವಾಗ ಫಿಶ್ ಫ್ರೈಗೆ ಮಸಾಲ ಹಾಕಿದ್ದೀನಿ. ಈಗ ಫ್ರಿಜ್ಜಲ್ಲಿ ಇಡೋಕ್ಕೆ ಮುಚ್ಚಿಬಿಟ್ಟು ಅದನ್ನ ಅರ್ಧ ಅವರ್ ಆದ ನಂತರ ತೋರಿಸ್ತೀನಿ ನೋಡಿ. ಅರ್ಧ ಗಂಟೆ ಆಗಿದೆ. ಈಗ ನೋಡಿ ಈಗ ಫ್ರೈ ಮಾಡೋಣ. ತವ ಇಟ್ಬಿಟ್ಟು ಕಬ್ಬಿಣದ ತವ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ನಾನ್ ಸ್ಟಿಕ್ ತವ ಅವಾಯ್ಡ್ ಮಾಡಿಬಿಟ್ಟು ಇವತ್ತು ಕಬ್ಬಿಣದ ತವದಲ್ಲಿ ಫ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಎಣ್ಣೆ ಹಾಕಿದ್ದೀನಿ, 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದ ನಂತರ ಮಸಾಲ ಹಾಕಿಟ್ಟಿದ್ನಲ್ಲ ಫ್ರಿಜ್ಜಲ್ಲಿ ಅರ್ಧ ಅವರ್ ಆಗಿದೆ. ಒಂದೊಂದೇ ಫಿಶ್ನ ನಾನು ತವದಲ್ಲಿ ಹಾಕ್ಕೊತಾ ಇದ್ದೀನಿ. ನಿಧಾನಕ್ಕೆ ಸಿಡಿಯುತ್ತೆ ಫ್ರೆಂಡ್ಸ್, ಸಿಮ್ಮಲ್ಲೇ ಇಟ್ಬಿಟ್ಟು ನಿಧಾನಕ್ಕೆ ಒಂದೊಂದೇ ಫಿಶ್ನ ನೀವು ನೀಟಾಗಿ ಜೋಡಿಸ್ಕೊಳ್ಳಿ ತವದ ಮೇಲೆ. ಬಿಗಿನರ್ಸ್ ಆಗಿದೆ, 2 ಫಿಶ್ನ ನೀವು ಫ್ರೈ ಮಾಡಿ ತೆಗೀರಿ. ನಿಮಗೆ ಪ್ರಾಕ್ಟೀಸ್ ಇದೆ ಪರವಾಗಿಲ್ಲ ಅಂದರೆ ಒಂದು 5ರಿಂದ 6 ಫಿಶ್ ಒಂದೇ ತವದಲ್ಲೇ ಹಾಕಿ ಫ್ರೈ ಮಾಡ್ಬೋದು. ಯಾಕಂದರೆ ಇದು ದೊಡ್ಡ ತವ. ನಿಮ್ಮ ಹತ್ರ ಯಾವ ಥರ ತವ ಇದೆಯೋ ಅದಕ್ಕೆ ಬೇಸಾಗಿ ನೀವು ಒಂದೊಂದೇ ಫಿಶ್ ಫ್ರೈ ಮಾಡ್ಕೊತೀರೋ ಇಲ್ಲ 2 ಫಿಶ್ ಫ್ರೈ ಮಾಡ್ಕೊತೀರೋ ಅದು ನಿಮಗೆ ಕಂಫರ್ಟಬಲ್ ಆದಂಗೆ ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ. ಇವಾಗ ತಿರುಗಿಸಿ ಹಾಕ್ಕೊತಾ ಇದ್ದೀನಿ. ಮಸಾಲೆ ಎಷ್ಟು ಚೆನ್ನಾಗಿ ಒಂಚೂರು ತಲೆ ಹಿಡಿದಲ್ಲೇ ನೀಟಾಗಿ ಬರ್ತಾಯಿದೆ ನೋಡಿ. ಇದು ಇನ್ನೂ ಚೆನ್ನಾಗಿ ಒಂದು 2ರಿಂದ 3 ಅವರ್ ನೆಂದುಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮಸಾಲ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಖಾರಕ್ಕೆ ತಕ್ಕ ಹಾಗೆ ಖಾರ ಹಾಕ್ಕೊಳ್ಳಿ ನೀವು. ನಮ್ಮ ಮನೇಲಿ ತುಂಬ ಖಾರ ತಿನ್ನೋದ್ರಿಂದ ನಾನು ತುಂಬ ಖಾರ ಯೂಸ್ ಮಾಡ್ತೀನಿ. ಉಪ್ಪು ಹುಳಿ ಖಾರ ಎಲ್ಲ ತುಂಬ ಜಾಸ್ತಿ ನೋಡಿ. ಇಲ್ಲಿ ಫಿಶ್ ಫ್ರೈ ಚೆನ್ನಾಗಿ ಫ್ರೈ ಮಾಡಿ 2 ಕಡೆ ಕರಿಬೇವಿನ ಸೊಪ್ಪು ಹಾಕಿ ನೀಟಾಗಿ ಸರ್ವಿಂಗ್ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪೀಸ್ಗೆ ಏನು ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಒಂದು ಚಾನಲನ್ನು ಹೀಗೆ ಸಪೋರ್ಟ್ ಮಾಡಿ. ಈ ರೆಸಿಪೀಸ್ನೆಲ್ಲ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನ್ನ ಒಂದು ಹೊಸ ಚಾನಲನ್ನು ಎಲ್ಲರೂ ಪ್ರೋತ್ಸಾಹಿಸಿ ಫ್ರೆಂಡ್ಸ್. ಧನ್ಯವಾದಗಳು. ಟಾಟಾ ಬಾಯ್.